ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾದ ಮಾಹಿತಿಯನ್ನು ಕರ್ನಾಟಕ ಅರಣ್ಯ ಇಲಾಖೆಯಿಂದ ಹೊರಡಿಸಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು 540 ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನು ಒಂದು ನೋಟಿಫಿಕೇಶನ್ ಆಗಿತ್ತು, ಆ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಸೆಲೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಕಟ್ ಆಫ್ ಲಿಸ್ಟ್ ಆಗಿರಬಹುದು ಮತ್ತು ರಿಜೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು PDF ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದ್ದು, ಪ್ರಮುಖವಾಗಿ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂತಹ KFD-recruitment.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಟ್ಟ ನಂತರ ಸ್ನೇಹಿತರೆ, ಇಲ್ಲಿ ನೋಡಬಹುದಾಗಿರತಕ್ಕಂತಹದ್ದು ವಿವಿಧ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಇಲ್ಲಿ ಅಪ್ಡೇಟ್ ಅನ್ನು ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ 58 ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೇಂದ್ರ ವೃತ್ತದ್ದು ಅನರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಹೊರಡಿಸಲಾಗಿರ್ತಕ್ಕಂಥದ್ದು. ಅಂದರೆ ಯಾವ ಅಭ್ಯರ್ಥಿಗಳ ಒಂದು ಅರ್ಜಿ ರಿಜೆಕ್ಟ್ ಆಗಿರತಕ್ಕಂಥದ್ದು ಅಂತಹ ಅಭ್ಯರ್ಥಿಗಳ ಲಿಸ್ಟನ್ನು ಹೊರಡಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳ ಲಿಸ್ಟನ್ನು ಹೊರಡಿಸಿಲ್ಲ. ಬದಲಾಗಿ ಸೆಲೆಕ್ಟ್ ಆಗಿರತಕ್ಕಂತಹ ಅಭ್ಯರ್ಥಿಗಳು ಒಂದು ಕಟ್ ಆಫ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿರ್ತಕ್ಕಂತಹದ್ದು. ಮುಖ್ಯವಾಗಿ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳೋಕೆ 2023 ಮತ್ತು 24ನೇ ಸಾಲಿನಲ್ಲಿನ ಕೆನರಾ ವೃತ್ತದ 58 ಗಸ್ತು ಅರಣ್ಯ ಪಾಲಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಒಂದು ರಿಜೆಕ್ಷನ್ ಲಿಸ್ಟ್ ಅಂತ ಒಂದು ಲಿಂಕ್ ಇರತಕ್ಕಂತಹದ್ದು, ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ನೋಡ್ಕೊಳ್ಬಹುದಾಗಿರ್ತಕ್ಕಂತಹದ್ದು. ಅದೇ ರೀತಿಯಾಗಿ ಧಾರವಾಡ ವೃತ್ತದಲ್ಲಿನ 5 ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ವೃಂದದ್ದು ಅರ್ಹ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಅಂಕಗಳು ಮತ್ತು ಅನರ್ಹ ಅಭ್ಯರ್ಥಿಗಳ ರಿಜೆಕ್ಷನ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿದ್ದು, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ PDF ಅನ್ನು ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರ್ತಕ್ಕಂತಹದ್ದು. ಅಥವಾ ನಮ್ಮ ಉದ್ಯೋಗ ಮಾಹಿತಿ ಈ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ವೆಬ್ಸೈಟಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ, ಅಭ್ಯರ್ಥಿಗಳು ನೋಡ್ಕೊಳ್ಬಹುದು. ಸ್ನೇಹಿತರೆ, ಮುಖ್ಯವಾಗಿ ನೋಡಬಹುದು ಫಿಸಿಕಲ್ ಡೇಟ್ ಯಾವಾಗ ಎಂಬುದನ್ನು ನೀಡಲಾಗಿಲ್ಲ. ಆದರೆ 51+7 ಬ್ಯಾಕ್ಲಾಗ್ ಪ್ರಮುಖವಾಗಿ ಈ ಒಂದು ಕೆನರಾ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅನರ್ಹ ಅಭ್ಯರ್ಥಿಗಳ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದ್ದು, ಯಾವುದಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ಇಮೇಲ್ ವಿಳಾಸ ಆಗಿರ್ತಕ್ಕಂತಹ a1eastselection@gmail.com ಈ ಒಂದು ಇಮೇಲ್ ವಿಳಾಸಕ್ಕೆ ಕಚೇರಿಗೆ ದಿನಾಂಕ 28/7/2024 ಸಂಜೆ 5:30 ಒಳಗಾಗಿ ನಿಮ್ಮ ಸೂಕ್ತ ದಾಖಲಾತಿಗಳೊಂದಿಗೆ ನಿಮ್ಮ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸಬೇಕಾಗತ್ತೆ. ನಿಗದಿಪಡಿಸಿದ ದಿನಾಂಕ ನಂತರ ಮತ್ತು ಈ ಮೇಲಿನ ವಿಧಾನವನ್ನು ಹೊರತುಪಡಿಸಿ ಇತರೆ ವಿಧಾನ ಕೊರಿಯರ್ ಮೂಲಕ ಸ್ವೀಕೃತವಾಗುವ ಹಾಗೂ ಅಸ್ಪಷ್ಟ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂಬುದನ್ನು ಕೂಡ ಸ್ಪಷ್ಟವಾಗಿ ಇಲ್ಲಿ ಇಲಾಖೆ ತಿಳಿಸಲಾಗಿರ್ತಕ್ಕಂತಹದ್ದು. ಆದ್ದರಿಂದ ಯಾವೆಲ್ಲ ಅಭ್ಯರ್ಥಿಗಳು ಈ ಒಂದು 540 ಫಾರೆಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದಿರಿ, ಅವರು ತಮ್ಮ ಒಂದು ಫಿಸಿಕಲ್ ತಯಾರಿಯನ್ನು ನಡೆಸಬಹುದಾಗಿರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲಿ 1:20 ಸೆಲೆಕ್ಷನ್ ಲಿಸ್ಟನ್ನು ಬಿಡುವುದರ ಮೂಲಕವಾಗಿ ಫಿಸಿಕಲ್ ನಡೆಸುವ ಸಾಧ್ಯತೆಗಳು ಕೂಡ ವಿವಿಧ ವೃತ್ತಗಳಲ್ಲಿ ಇರತಕ್ಕಂತಹದ್ದು. ಈ ಬಗ್ಗೆ ಯಾವುದಾದ್ರೂ ಮಾಹಿತಿ ಇದ್ದರೂ ಕೂಡ ತಕ್ಷಣದಲ್ಲಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಉದ್ಯೋಗ ಮಾಹಿತಿ.in ಈ ಒಂದು ಬ್ಲಾಗರ್ ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇನ್ನು ಅದೇ ರೀತಿಯಾಗಿ ಕಟ್ ಆಫ್ ಅಂಕಗಳನ್ನು ವಿವಿಧ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದರೆ ಸಾಮಾನ್ಯ ಅರ್ಹತೆ ಇತರೆ ಪ್ರಮುಖವಾಗಿ 93.67 ಇರತಕ್ಕಂಥದ್ದು, ಸಾಮಾನ್ಯ ಅರ್ಹತೆ ಗ್ರಾಮೀಣ 92.50 ಇರತಕ್ಕಂಥದ್ದು, ಇನ್ನು ಸಾಮಾನ್ಯ ಅರ್ಹತೆ ಮಾಜಿ ಸೈನಿಕ ಮುಖ್ಯವಾಗಿ 54.83, ಇನ್ನು ಪರಿಶಿಷ್ಟ ಜಾತಿ 88.17, ಪರಿಶಿಷ್ಟ ಪಂಗಡ 84% ಇರತಕ್ಕಂಥದ್ದು, ಇನ್ನು ಸ್ಥಳೀಯ ಅರಣ್ಯ ಬುಡಕಟ್ಟು ಪ್ರಮುಖವಾಗಿ 48.67 ಇರತಕ್ಕಂತಹದ್ದು. ಅದೇ ರೀತಿಯಾಗಿ ಪ್ರವರ್ಗ 1 ಇತರೆ ಒಟ್ಟು 89.67 ಕಟ್ ಆಫ್ ಇರತಕ್ಕಂಥದ್ದು ಮತ್ತು ಪ್ರವರ್ಗ 2A ಇತರೆಯಲ್ಲಿ ಪ್ರಮುಖವಾಗಿ 91.83% ಕಟ್ ಆಫ್ ಇರತಕ್ಕಂಥದ್ದು ಮತ್ತು ಪ್ರವರ್ಗ 2B ಇತರೆ ಮುಖ್ಯವಾಗಿ 88.17% ಕಟ್ ಆಫ್ ಅಂಕಗಳನ್ನು ನೀಡಲಾಗಿರ್ತಕ್ಕಂತಹದ್ದು. ಮುಖ್ಯವಾಗಿ ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು. ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.